ಜಯ ಜಯ ಗುರು ಬಸವೇಶ್ವರ ದೇವನೇ, ಜಯ ಜಯ ರಾಜ ತೇಜದ ಯೋಗಿಯೇ, ಜಯ ಜಯ ಬೀಳೂರ ಪುರದ ಒಡೆಯನೇ, ಜಯ ಜಯ ಬಸವೇಶನೇ. ಜಯ ಜಯ ಗುರು ಬಸವೇಶ್ವರ ದೇವನೇ, ಜಯ ಜಯ ರಾಜ ತೇಜದ ಯೋಗಿಯೇ, ಜಯ ಜಯ ಬೀಳೂರ ಪುರದ ಒಡೆಯನೇ, ಜಯ ಜಯ ಬಸವೇಶನೇ. ಲಿಂಗದ ಪೂಜೆಯ ರೀತಿಯ ಕಲಿಸಲು ಧರೆಗವತರಿಸಿದ ಶಿವಯೋಗಿಯೇ, ಲಿಂಗದ ಪೂಜೆಯ ರೀತಿಯ ಕಲಿಸಲು ಧರೆಗವತರಿಸಿದ ಶಿವಯೋಗಿಯೇ, ಅಂಗದ ಮೋಹವ ಕಳೆದು ಜಗದೊಳು ಮಹಾಲಿಂಗ ತಾನಾಗಿ ಬೆಳಗಿದ ಯತಿಯೇ, ಅಂಗದ ಮೋಹವ ಕಳೆದು ಜಗದೊಳು ಮಹಾಲಿಂಗ ತಾನಾಗಿ ಬೆಳಗಿದ ಯತಿಯೇ, ಜಯ ಜಯ ಗುರು ಬಸವೇಶ್ವರ ದೇವನೇ, ಜಯ ಜಯ ರಾಜ ತೇಜದ ಯೋಗಿಯೇ, ಜಯ ಜಯ ಬೀಳೂರ ಪುರದ ಒಡೆಯನೇ, ಜಯ ಜಯ ಬಸವೇಶನೇ. ಕಾಯಕ ಯೋಗವ ನಿತ್ಯವೂ ಮಾಡಿದ ಕಾಯಕ ನಾಯಕ ಭುವನದ ಭಾಗ್ಯ ಕೈವಲ್ಯದಾಯಕನೇ, ಕಾಯಕ ಯೋಗವ ನಿತ್ಯವೂ ಮಾಡಿದ ಕಾಯಕ ನಾಯಕ ಭುವನದ ಭಾಗ್ಯ ಕೈವಲ್ಯದಾಯಕನೇ, ಹಸಿದು ಬಂದವಗೆ ಅನ್ನವ ನೀಡಿದ ಮಾತೃಸ್ವರೂಪದ ಶಿವಯೋಗಿಯೇ, ಹಸಿದು ಬಂದವಗೆ ಅನ್ನವ ನೀಡಿದ ಮಾತೃಸ್ವರೂಪದ ಶಿವಯೋಗಿಯೇ, ಜಯ ಜಯ ಗುರು ಬಸವೇಶ್ವರ ದೇವನೇ, ಜಯ ಜಯ ರಾಜ ತೇಜದ ಯೋಗಿಯೇ, ಜಯ ಜಯ ಬೀಳೂರ ಪುರದ ಒಡೆಯನೇ, ಜಯ ಜಯ ಬಸವೇಶನೇ. ಕಟದ ಕಲ್ಲಿನ ಮಠವನ್ನು ಕಟ್ಟಿದ ವಜ್ರದೇಹದ ಸಿದ್ಧಶಕ್ತಿಯ ಮಂತ್ರ ಸ್ವರೂಪನೇ, ಕಟದ ಕಲ್ಲಿನ ಮಠವನ್ನು ಕಟ್ಟಿದ ವಜ್ರದೇಹದ ಸಿದ್ಧಶಕ್ತಿಯ ಮಂತ್ರ ಸ್ವರೂಪನೇ, ಬೀಳೂರ ಪುರವನು ಪಾವನ ಮಾಡಿದ ಜಗದೀಶ ರೂಪ ಭಕ್ತಿಯ ಪ್ರೇತ ಗುರುಬಸವ ಶಿವಯೋಗಿಯೇ, ಬೀಳೂರ ಪುರವನು ಪಾವನ ಮಾಡಿದ ಜಗದೀಶ ರೂಪ ಭಕ್ತಿಯ ಪ್ರೇತ ಗುರುಬಸವ ಶಿವಯೋಗಿಯೇ, ಜಯ ಜಯ ಗುರು ಬಸವೇಶ್ವರ ದೇವನೇ, ಜಯ ಜಯ ರಾಜ ತೇಜದ ಯೋಗಿಯೇ, ಜಯ ಜಯ ಬೀಳೂರ ಪುರದ ಒಡೆಯನೇ, ಜಯ ಜಯ ಬಸವೇಶನೇ, ಜಯ ಜಯ ಬೀಳೂರ ಪುರದ ಒಡೆಯನೇ, ಜಯ ಜಯ ಬಸವೇಶನೇ, ಜಯ ಜಯ ಬಸವೇಶನೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಬೀಳೂರಿನ ಆರಾಧ್ಯ ದೈವ
ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಭಕ್ತರ ಆರಾಧ್ಯ ಗುರುಗಳು, ಮಹಾತಪಸ್ಸಂಪನ್ನರು, ಸಿದ್ಧಿಪುರುಷರು, ಈ ನಾಡನ್ನು ತಮ್ಮ ಶಿವಯೋಗ ಶಕ್ತಿಯಿಂದ ಬೆಳಗಿದ ಶ್ರೀಮಠದ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳ ಪವಿತ್ರ ಗದ್ದುಗೆಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಮಹಾಶಿವಯೋಗಿಗಳು ಶಾಂತಮೂರ್ತಿಗಳಾದಂತಹ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ದಿವ್ಯ ಗದ್ದುಗೆಗೂ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಇವತ್ತಿನ ಈ ಸತ್ಸಂಗಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈ ವಿಶ್ವವನ್ನು ನಿರ್ಮಾಣ ಮಾಡಿರುವಂತಹ ಶಕ್ತಿ ಅದ್ವಿತೀಯವಾದಂಥದ್ದು. ಅದಕ್ಕೆ ಋಷಿಗಳು ಪರಬ್ರಹ್ಮ ಅಂತ ಕರೆದರು, ಭಕ್ತಿಯೋಗಿಗಳು ದೇವರು ಅಂತ ಕರೆದರು, ವಿಜ್ಞಾನಿಗಳು ವಿಶ್ವಶಕ್ತಿ ಅಂತ ಕರೆದರು, ಸಾಮಾನ್ಯ ಜನ ಯಾವುದೋ ಒಂದು ಶಕ್ತಿ ಅದ ಅಂತ ನಂಬಿದರು. ಅಂತಹ ಮಹಾಶಕ್ತಿಯ ಕುರಿತಾಗಿ ಚಿಂತನೆ ಮಾಡುವುದೇ ಅಧ್ಯಾತ್ಮ. ಅದನ್ನು ಸರಿಯಾಗಿ ತಿಳಿದುಕೊಂಡು ದುಃಖಕ್ಕೆ ಒಳಗಾಗದೆ ಶಾಂತಿಯಿಂದ ಬದುಕುವುದೇ ಅಧ್ಯಾತ್ಮ ಧರ್ಮ. ಮನುಷ್ಯ ತನ್ನ ಜೀವನದಲ್ಲಿ ಯಾವುದನ್ನೋ ನಂಬಿ ಯಾವ್ಯಾವುದರ ಮೇಲೋ ವಿಶ್ವಾಸವನ್ನು ಇಟ್ಟು ಜೀವನವನ್ನು ಮಾಡ್ತಾ ಇರ್ತಾನೆ. ಆದರೆ ಅವೆಲ್ಲವೂ ಕಾಲಕ್ಕೆ ಒಳಪಟ್ಟಿರ್ತಾವೆ, ದೇಶದ ಪರಿಮಿತಿಗಳಿಗೆ ಒಳಪಟ್ಟಿರ್ತಾವೆ. ಅಷ್ಟೇ ಅಲ್ಲದೆ ವಸ್ತು ಪರಿಮಿತಿಗಳಿಗೆ ಒಳಪಟ್ಟಿರುವಂಥವು. ನಾವು ನಂಬಿರುವಂಥ ವಸ್ತು ಅದು ಕೊನೆಯವರೆಗೂ ಹಾಗೆ ಇರಬೇಕು ಅಂದ್ರೆ ಹಂಗಿರಂಗಿಲ್ಲ. ಯಾಕೆ ಅಂದ್ರೆ ನಾವು ನಂಬಿರುವಂತಹ ವಸ್ತುಗಳು ನಾಶವಾಗಿ ಹೋಗುತ್ತವೆ. ನಾವು ಮನೆ ನಂಬಿದ್ದೀವಿ, ಅದು ಮನೆ ಬಿದ್ದು ಹೋಗ್ತೈತಿ. ಶರೀರವನ್ನು ನಂಬಿದ್ದೀವಿ, ಇದು ಸತ್ತು ಹೋಗುತ್ತದೆ. ಇದಕ್ಕೆ ರೋಗ ಬರ್ತಾವೆ, ರುಜಿನಗಳು ಬರ್ತಾವೆ. ಅಷ್ಟೇ ಅಲ್ಲದೆ ಈ ಶರೀರ ಸದಾಕಾಲ ಒಂದಿಲ್ಲ ಒಂದು ತ್ರಾಸಕ್ಕೆ ಒಳಗಾಗ್ತಾ ಇರ್ತದೆ. ನಾವು ಭೂಮಿಯನ್ನು ನಂಬಿದ್ದೀವಿ, ನಿನ್ನೆ ಯಾರ್ದೋ ಆಗಿತ್ತು, ಇವತ್ತು ನಮ್ಮದಾಗ್ಯದ, ನಾಳೆ ಇನ್ಯಾರ್ದೋ ಆಗ್ತದೆ. ಹೀಗಾಗಿ ವಿಶ್ವಾಸವನ್ನು ಈ ಯಾವುದರ ಮೇಲೂ ಕೂಡ ಇಡಲಿಕ್ಕೆ ಬರುವುದಿಲ್ಲ. ತಿಳಿದಂಥವರೆಲ್ಲರೂ ಇದರ ಮೇಲೆ ವಿಶ್ವಾಸವನ್ನು ಇಡಲಿಲ್ಲ. ಬಂಗಾರದ ಮೇಲೆ ವಿಶ್ವಾಸ ಇಟ್ಟಂಥ ರಾಜ ಮಹಾರಾಜರೆಲ್ಲರೂ ಸತ್ತು ಹೋದರೂ ಬಂಗಾರ ಹಂಗೆ ಉಳಿತು. ಭೂಮಿಗಾಗಿ ಬಡದಾಡಿದಂತಹ ಧೀರ ವೀರ ಶೂರ ಎಲ್ಲರೂ ಸತ್ತು ಹೋದರೂ ಭೂಮಿ ಹಂಗೆ ಉಳಿತು. ಇದ ಕಂಡು ಕೇಳಿ ನೀನೇಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ, ಹಗಲು ಕಂಡ ಕಮರಿಯ ಇರುಳು ಬೀಳುವರೆ. ಅವ್ರೇನು ಹೇಳ್ತಾರೆ ಶರಣರು, ಹಗಲ ನೋಡಿದೆ ನೀನ ಅದನ್ನು ತಗ್ಗೈತೆ ಅಂಥೇಳಿ, ಮತ್ತೆ ಹೋಗಿ ರಾತ್ರಿಯಲ್ಲಿ ಅದ ತಗ್ಗಿನಾಗ ಬೀಳ್ತಿ ಅಂದ್ರೆ ನಿನ್ನಷ್ಟು ಹುಚ್ಚ ಯಾರು, ದೃಷ್ಟಿಹೀನ ಯಾರು, ಕಣ್ಣಿರ್ಲಾರ್ದವ ಯಾರು. ಅದಕ್ಕಾಗಿ ಮನುಷ್ಯನೇ ಇದನ್ನು ನಂಬಲಾಕ ಹೋಗಬೇಡ, ದೇವತತ್ವವನ್ನು ನಂಬು ಅಂತ ಮಹಾತ್ಮರು ಹೇಳಿದರು. ನಾವು ಇದನ್ನು ನಂಬಿಕೊಂಡು ಕುಂತಿದ್ದೀವಿ.
ಇದ ನಮ್ಮ ಜೀವನವನ್ನು ದಂಡಿಗೆ ಹಚ್ಚುವುದದ. ನಮಗೆ ಕೊನೆಯವರೆಗೂ ನಮ್ಮನ್ನು ಕಾಯುವುದು ರೊಕ್ಕ ಕಾಯ್ತೈತಿ ಅಂತ ನಾವು ತಿಳ್ಕೊಂಡಿದ್ದೀವಿ. ರೊಕ್ಕಕ್ಕೆ ತಾನ ರೊಕ್ಕ ಅಂತ ಗೊತ್ತಿಲ್ಲ ಅಂದ ಬಳಿಕ ನಮ್ಮನೇನು ಅದು ಕಾಯ್ತೈತಿ ಅಂತ ಮಹಾತ್ಮರು ಹೇಳ್ತಾರೆ. ಯಾರ ತಿಜೋರಿಯಾಗದನಂತೂ ಅದಕ್ಕೆ ಗೊತ್ತಿಲ್ಲ, ಏನು ಕಳ್ಳು ಓದಿ ಇಟ್ಕೋತಾನಂತೂ ಗೊತ್ತಿಲ್ಲ, ಒಬ್ಬ ದುಡದಂತವ ಒಯ್ತಾನಂತೂ ಆ ರೊಕ್ಕಕ್ಕೆ ಗೊತ್ತಿಲ್ಲ ಅಂದ ಬಳಿಕ ರೊಕ್ಕ ನಂಬಿದ ಮನುಷ್ಯ ಸುಖಿಯಾಗಿರ್ತಾನಂತ ಹೆಂಗೆ ಹೇಳಕ್ಕೆ ಬರ್ತದೆ? ರೊಕ್ಕವನ್ನು ನಂಬಿದಂಥ ಮನುಷ್ಯ ಸುಖಿಯಾಗಿರಂಗಿಲ್ಲ. ಕೀರ್ತಿಯನ್ನು ನಂಬಿದಂಥವನು ಸುಖವಾಗಿರುವುದಿಲ್ಲ. ಭೂಮಿ ಸೀಮೆಗಳನ್ನು ನಂಬಿದಂಥವನು ಸುಖವಾಗಿರುವುದಿಲ್ಲ. ಹಾಗಾದ್ರೆ ಸುಖವಾಗಿರವ ಯಾರು ಅಂದ್ರೆ ಯಾವನು ನಾಶವಾಗಲಾರದ ದೇವರನ್ನು ನಂಬ್ಯಾನಲ್ಲ ಅವ ಮಾತ್ರ ಸುಖಿಯಾಗಿರ್ತಾನೆ, ಉಳಿದವರು ಯಾರೂ ಅಲ್ಲ. ನಾವು ಏನು ನಂಬಬೇಕು ಅಂತ ನಮಗೆ ಗೊತ್ತಿರಬೇಕು. ನಾವೆಲ್ಲರೂ ಸಾಮಾನ್ಯವಾಗಿ ಇಡೀ ನಮ್ಮ ಆಯುಷ್ಯವನ್ನು ಖರ್ಚು ಮಾಡುವುದೇ ಈ ಪ್ರಪಂಚದ ಸಲುವಾಗಿ ಖರ್ಚು ಮಾಡುತ್ತೇವೆ. ನಾವು ಶಾಲೆ ಕಲಿಯೋದು ಅದಕ್ಕೆ ರೊಕ್ಕ ಗಳಿಸೋ ಸಲುವಾಗಿ. ಆ ಬಳಿಕ ಮುಂದೆ ಪ್ರಪಂಚ ಪ್ರಾರಂಭ ಮಾಡಿದ, ಅಲ್ಲೇನೋ ರೊಕ್ಕನ ಗಳಿಸೋದು. ಅಲ್ಲಿಂದ ಮುಂದೆ ವಯಸ್ಸಾತು, ಬ್ಯಾಂಕ್ನಾಗ ಇಟ್ಟಿದ್ನಿ, ಮನೆ ಮಾರಿಗೆ ಕೊಟ್ಟಿದ್ನಿ, ಎಷ್ಟಾತೋ ಏನೋ ಅದ್ರ ಲೆಕ್ಕದಾಗ ವಿಚಾರ ಮಾಡ್ಕೋತ ಸಮಯ ಕಳೀತಾ ಇರ್ತಾನೆ. ಹಾಗಾದರೆ ಈ ಜೀವನ ಬರೇ ರೊಕ್ಕ ಗಳಿಸೋ ಸಲುವಾಗಿ ಬಂದೈತೇನು? ನಮಗೆ ರೊಕ್ಕವೇ ದೇವರಾದ್ರೆ ರೊಕ್ಕ ನಮ್ಮನ್ನು ಸಾಯಲಾರ್ದಂಗೆ ಮಾಡಬೇಕಾಗಿತ್ತು. ರೊಕ್ಕ ನಮಗೆ ರೋಗ ಬರಲಾರ್ದಂಗೆ ಮಾಡಬೇಕಾಗಿತ್ತು. ರೊಕ್ಕ ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡಬೇಕಾಗಿತ್ತು. ರೊಕ್ಕ ನಮ್ಮನ್ನು ದೇವರನ್ನಾಗಿ ಮಾಡಬೇಕಾಗಿತ್ತು. ಮಾಡುವುದಿಲ್ಲ ಅಂದ ಬಳಿಕ ಅದರದ್ದು ಎಷ್ಟೋ ಅಷ್ಟ ಉಪಯೋಗ ಮಾಡಬೇಕು. ರೊಕ್ಕವೇ ಸರ್ವಸ್ವ ಅಲ್ಲ. ತಿಳಿದಂತಹ ಜ್ಞಾನಿಗಳ ಮಾತನಾಡುವ ಮಾತುಗಳೇ ಬೇರೆ, ತಿಳಿಯಲಾರದ ಅಜ್ಞಾನಿಗಳ ಮಾತನಾಡುವಂತಹ ಮಾತುಗಳೇ ಬೇರೆ. ತಿಳಿಯಲಾರದವರಿಗೆ ರೊಕ್ಕವೇ ದೇವರಾಗುತ್ತದ, ತಿಳಿದಂಥವರಿಗೆ ನಿಜವಾದಂತಹ ದೇವತತ್ವವೇ ದೇವರಾಗುತ್ತದೆ. ಆದರೆ ನಾವು ಏನು ಹೊಂಟಿದೀವಲ್ಲ ಈಗ, ಇದು ತಿಳಿದವರ ದಾರಿ ಅಲ್ಲ. ಬಸವಣ್ಣವರಿಗೆ ರೊಕ್ಕ ದೇವರಾಗಲಿಲ್ಲ. ಅವರು ಹೇಳಿದರು, ನಾನು ಅಪ್ಪಿ ಒಂದು ಪೈಸಾ ಸಹಿತ ಬಿಜ್ಜಳ ಮಹಾರಾಜನ ಭಂಡಾರದೊಳಗಿಂದ ಒಂದು ಪೈಸಾ ನನ್ನ ಸಲುವಾಗಿ ಅಂತ ಬಳಸಿದ್ನಿ ಅಂದ್ರೆ ನಾ ಹಿಂದೆ ಈ ಪೀಠದಿಂದ, ಈ ಪ್ರಧಾನಮಂತ್ರಿಯ ಹುದ್ದೆಯಿಂದ ಕೆಳಗಿಳಿತೀನಿ ಅಂತ ಹೇಳಿದರು. ಬಿಜ್ಜಳನ ಭಂಡಾರವೆನಗೆ ಕೈಯಾಗ ಸಾಮಾನ್ಯ ಗ್ರಾಮ ಪಂಚಾಯತಿ ಕೊಟ್ಟಿರಲಿಲ್ಲ ಬಸವಣ್ಣವ್ರಿಗೆ. MLA ಅಲ್ಲ, ಏನಲ್ಲ, ಪ್ರಧಾನಮಂತ್ರಿ ಹುದ್ದಾಯಿತು. ಇಡೀ ದೇಶದ ಆಯವ್ಯಯ, ಖರ್ಚು ವೆಚ್ಚಗಳನ್ನೆಲ್ಲ ಮಾಡುವಂಥ ಬಜೆಟನ್ನೇ ಅವ್ರ ಕೈಯಾಗ ಕೊಟ್ಟಿದ್ದ ರಾಜ. ಅವ್ರ ಮ್ಯಾಲ ಸಂಶಯ ತಾಳಿದಾಗ ಬಸವಣ್ಣವ್ರು ಹೇಳ್ತಾರ, ಈ ರೊಕ್ಕ ನನಗ್ಯಾಕೆ ಬೇಕು ಅಂತಂದ್ರೆ ಅವರು, ನನ್ನ ಬೆವರ ಹನೆಯಿಂದ ಎಷ್ಟು ಬಂದೈತಿಲ್ಲ ಅಷ್ಟೇ ನಂದು, ಉಳುಕಿದ್ದು ಯಾವುದು ನನ್ನದಲ್ಲ. ಅವರಿಗೆ ರೊಕ್ಕ ದೇವರಾಗಲಿಲ್ಲ. ಅಕ್ಕ ಮಹಾದೇವಿಗೆ ರಾಜನೇ ಒಲದು, ನೀನೇ ಪಟ್ಟದ ರಾಣಿ ಆಗುವಂತ ಕೈ ಹಿಡಿಲಾಕ ಬಂದ್ರ ಅಕ್ಕ ಮಹಾದೇವಿ ಹೇಳಿದರು, ನೀನು ಸತ್ತು ಹೋಗುವಂಥವ, ನಿನ್ನ ರಾಜಪೀಠ ಅದೂ ಕೂಡ ಮುರಿದು ಹೋಗುವಂಥದ್ದು, ಕಾಲದ ಮಹಾಗಾಳಿಗೆ ಸಿಕ್ಕು ಹಾರಿ ಹೋಗುವಂಥ ನಿನ್ನ ರಾಜಗದ್ದುಗೆ ಯಾರಿಗೆ ಬೇಕು ಅಂತ ಅಕ್ಕ ಮಹಾದೇವಿ. ರೊಕ್ಕ ಮುಖ್ಯ ಆಗಲಿಲ್ಲ ಅವರಿಗೂ. ಉತ್ತರ ಹಿಂದೂಸ್ತಾನದಲ್ಲಿ ಆಗಿ ಹೋದಂತಹ ಮೀರಾಬಾಯಿಗೆ ರೊಕ್ಕ ಮುಖ್ಯ ಆಗಲಿಲ್ಲ. ದಕ್ಷಿಣ ಭಾರತದಲ್ಲಿ ಆಗಿ ಹೋದಂಥ ಶಂಕರಾಚಾರ್ಯರಿಗೆ ರೊಕ್ಕ ಮುಖ್ಯ ಆಗಲಿಲ್ಲ.
ವ್ಯೋಮಕಾಯನಾಗಿ ಇಡೀ ಶರಣ ಸಂಕುಲಕ್ಕೆ ಒಡೆಯನಾದಂಥ ಅಲ್ಲಮ ಪ್ರಭುದೇವರು ರೊಕ್ಕವನ್ನೇ ಮುಟ್ಟಲಿಲ್ಲ. ಶೂನ್ಯ ಸಿಂಹಾಸನಾಧೀಶ್ವರ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳವನ್ನು ಏರಿ ಶೂನ್ಯ ಸಿಂಹಾಸನಾರೋಹಣವನ್ನು ಮಾಡಿದಂಥ ಪ್ರಭುದೇವರಿಗೆ ಜ್ಞಾನವನ್ನು ಬಿಟ್ಟರೆ ಉಳ್ಕಿದ್ದು ಯಾವುದೂ ರತ್ನ ಅಂತ ಕಾಣಲೇ ಇಲ್ಲ ಅವರಿಗೆ. ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದಡೆ ನಿನ್ನಿಂದ ಬಿಟ್ಟು ಶ್ರೀವಂತರಿಲ್ಲ ಕಾಣ ಎಲೆ ಮನವೇ. ತಮ್ಮ ಮನಸ್ಸಿಗೆ ತಾವು ಉಪದೇಶವನ್ನು ಮಾಡ್ತಾರೆ. ಮನೋಬೋಧ ಏನು ಹೇಳ್ತಾರಂದ್ರೆ, ನಿನ್ನ ಒಡವೆ ಯಾವುದು ಅಂದ್ರೆ ಜ್ಞಾನ ಒಂದೇ, ನಿನ್ನ ನಿಜವಾದ ರತ್ನ ಯಾವುದು ಅಂದ್ರೆ ಜ್ಞಾನ. ಜ್ಞಾನವನ್ನು ಬಿಟ್ಟು ಅಂದ್ರೆ ಉಳ್ಕಿದ್ದು ಯಾವುದು ನಿನ್ನ ರತ್ನ ಅಲ್ಲ, ನಿನ್ನ ಜೊತೆಗೆ ಬರುವಂಥದ್ದಲ್ಲ. ಅದಕ್ಕೆ ಇದನ್ನು ನಂಬಿ ನಿನ್ನ ಆಯುಷ್ಯವನ್ನು ವ್ಯರ್ಥ ಮಾಡ್ಕೊಳಕ್ಕೆ ಹೋಗಬೇಡ. ನಿನ್ನ ಆಯುಷ್ಯ ಹಾಳಾಗಬಾರದು. ಇದು ಸಫಲವಾಗಬೇಕಾದ್ರೆ, ನಿನ್ನ ಆಯುಷ್ಯ ಸಾರ್ಥಕವಾಗಬೇಕಾದ್ರೆ ನೀನು ಜ್ಞಾನವನ್ನು ಪಡೆದು ಜ್ಞಾನಿಯಾಗು, ಅಜರಾಮರನಾಗು ಅಂತಲ್ಲಮ್ಮ ಪ್ರಭುದೇವರು. ತಿಳಿದವರು ಯಾರಿಗೂ ಕೂಡ ರೊಕ್ಕ ಮುಖ್ಯ ಆಗಲಿಲ್ಲ. ಶಿವಯೋಗಿಗಳೆಲ್ಲರೂ ರೊಕ್ಕವನ್ನು ಮುಟ್ಟಲೇ ಇಲ್ಲ. ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಒಂದು ದಿನ ಮುಂಜಾನೆ ಪೂಜೆಯನ್ನು ಮಾಡಿ, ಲಿಂಗ ಪೂಜೆಯನ್ನು ಮಾಡಿ, ಶಿವಯೋಗದ ಅನುಸಂಧಾನವನ್ನು ಮಾಡಿ ಹೊರಗೆ ಬರ್ತಾ ಇದ್ದರು ತಮ್ಮ ಕೈಯಲ್ಲಿ ಬೆತ್ತ ಹಿಡ್ಕೊಂಡು. ಆವಾಗ ಭಕ್ತರು ಭಾಳ ಭಕ್ತಿವಂತರು. ಇವರು ಶಿವಯೋಗಿಗಳು ನಾವು ಹಂಗೆ ಕೊಟ್ಟಿವು ಅಂದ್ರೆ ರೊಕ್ಕ ತಗೊಳ್ಳಂಗಿಲ್ಲ ಅಂತ ತಿಳ್ಕೊಂಡು ಅವರು ಬಾಗಿಲ ಮುಂದೆ ರೊಕ್ಕ ಇಟ್ಟು ಹೋಗಿದ್ರು ಅವರು. ಆವಾಗ ಶಿವಯೋಗಿಗಳು ಹೇಳ್ತಾರ ತಮ್ಮ ಶಿಷ್ಯರಿಗೆ, ತಮ್ಮ ಇಲ್ಲಿ ಚೋಳ ಬಂದದ, ಇದನ್ನು ದಂಡಿಗೆ ಸರಸಪ್ಪ ಅಂತ ಹೇಳ್ತಾರೆ ಅವರು. ಅವಾಗ ಅವನು ಏನೋ ಚೋಳ ಬಂದದ ಅಂತ ಒಂದು ಬಡಿಗೆ ತಗೊಂಡು ಬರ್ತಾನೆ ಶಿಷ್ಯ. ನೋಡಿದ್ರೆ ರೊಕ್ಕ ಇರ್ತೈತಿ. ಅವ ಅಂತಾನ, ಇದು ಚೋಳಲ್ರಿ ಗುರುಗಳೇ, ಇದು ರೊಕ್ಕದ ಅಂತ ಅವ ಹೇಳ್ತಾನೆ. ಆವಾಗ ಶಿವಯೋಗಿಗಳು ಹೇಳ್ತಾರ, ಇದು ಜನರ ಮನಸ್ಸಿನಲ್ಲೆಲ್ಲ ಕಚ್ಚಿ ಅವರ ತಲೆಗೆ ವಿಷವನ್ನು ಏರಿಸದಂದ ಬಳಕ ಇದ್ಯಾಂಗ ರೊಕ್ಕ ತಮ್ಮ ಇದು ಚೋಳದ ಅಂತ ಅವ್ರು ಹೇಳ್ತಾರೆ. ಒಮ್ಮೆ ಹುಡುಗ ರೊಕ್ಕ ಎಣಸ್ಲಕ್ಕೆ ಚಾಲೂ ಮಾಡಿದ ಅಂದ್ರೆ ಸಾಯೋ ಕೊನೆ ಕ್ಷಣದವರೆಗೆ ಎಣಿಸ್ತಾನೆ. ಮುತ್ಯ ಸಾಕು ಬಿಡಂತ ಹೇಳಿದ್ರು ಬಿಡುವಾರ ಎಣಸೋದು. ಈ ಜಪ ಮಾಡಪ್ಪ, ಒಂದು ತುಸು ಶಿವನಾಮ ಸ್ಮರಣೆ ಮಾಡು, ಜಪ ಎಣಸು, ದೇವರ ನಾಮವನ್ನು ಎಣಸು ಅಂದ್ರೆ ಆಗುವುದಿಲ್ಲರಿ ಅಂತ ಹೇಳ್ತಾನೆ. ಆದ್ರೆ ರೊಕ್ಕವನ್ನು ಎಣಿಸ್ತೀನಿ ಅಂತಾನೆ ಮನುಷ್ಯ. ಶಿವಯೋಗಿಗಳಿಗೆ ರೊಕ್ಕ ಚೇಳಾಗಿ ಕಂಡಿತು, ರೊಕ್ಕಾಗಿ ಕಾಣಲಿಲ್ಲ. ನಮಗೆ ಮಾತ್ರ ರೊಕ್ಕವೇ ದೇವರಾಗ್ಯದ ಅಂದ ಬಳಕ ನಾವೆಂಥ ದಡ್ಡರು. ರೊಕ್ಕಿರ್ಲಾರ್ದ ಹೊಟ್ಟೆ ತುಂಬಂಗಿಲ್ಲ. ಆದರೆ ರೊಕ್ಕನ ಎಲ್ಲ ಅಲ್ಲ. ನಾವು ತಿಳ್ಕೊಂಡಿರ್ಬೋದು ರೊಕ್ಕ ಇರಲಿಲ್ಲ ಅಂದರೆ ಏನದ ಜಗತ್ತಿನೊಳಗೆ. ನಿಮ್ಮ ರೊಕ್ಕ ಎಷ್ಟದಾವಲ್ಲ ಎಲ್ಲ ರೊಕ್ಕ ತಗೊಂಡು ಬರೀ, ಒಂದು ಕ್ಷಣದ ಉಸಿರನ್ನು ಕೊಂಡು ತಗೊಳ್ಳುವಂಥ ತಾಕತ್ತು ಯಾವ ರೊಕ್ಕಕ್ಕೂ ಇಲ್ಲ, ಯಾವ ಶ್ರೀಮಂತನಿಗೂ ಇಲ್ಲ. ಒಂದು ಗುಟಕ ನೀರು ಕೊಂಡು ತಗೊಳಕ್ಕಾಗುವುದಿಲ್ಲ. ಒಂದು ತುತ್ತ ಅನ್ನವನ್ನು ರೊಕ್ಕದಿಂದ ನಿರ್ಮಾಣ ಮಾಡಲಿಕ್ಕಾಗುವುದಿಲ್ಲ. ಒಂದು ಕ್ಷಣದ ಉಸಿರನ್ನು ರೊಕ್ಕದಿಂದ ತರಲಿಕ್ಕಾಗುವುದಿಲ್ಲ. ಆದ್ದರಿಂದ ಮನುಷ್ಯನೇ ರೊಕ್ಕಕ್ಕೆ ಬಹಳ ಮಹತ್ವ ಕೊಡ್ಲಾಕ ಹೋಗಬೇಡ. ನಾವೆಲ್ಲ ಹೆಂಗದೀವಿ ಅಂದ್ರೆ ಬರೀ ಒಂದು ನಂಬಿದೀವಿ ಅಂದ್ರೆ ಅದನ್ನೇ ನಂಬಿ ಬಿಡ್ತೀವಿ. ಆದರೆ ತಿಳಿದಂಥವ್ರು ಹೇಳ್ತಾರ,
ಭಾಳ ನಂಬಬೇಡದನ್ನು. ನಾವೆಲ್ಲ ಬರೀ ಇದಕ್ಕಾಗಿ ಆಯುಷ್ಯ ಖರ್ಚು ಮಾಡ್ತೀವಿ, ಆದರೆ ಮಹಾತ್ಮರು ಬೇರೆದಕ್ಕೆ ಖರ್ಚು ಮಾಡುತ್ತಾರೆ. ನಾವು ನಂಬಿದ್ದು ರೊಕ್ಕ, ಮಹಾತ್ಮರು ನಂಬಿದ್ದು ದೇವರನ್ನು. ಒಂದು ರಾಜ್ಯ ಇತ್ತು. ಆ ರಾಜ್ಯದೊಳಗೆ ರಾಜ್ಯವನ್ನು ಆಳುವಂಥ ಒಬ್ಬ ಮಹಾರಾಜ. ಆ ಮಹಾರಾಜನಿಗೆ ಮಕ್ಕಳಿರಲಿಲ್ಲ. ಅವಾಗ ರಾಜ ಒಬ್ಬ ಮಂತ್ರಿಗೆ, ತನ್ನ ಮಂತ್ರಿಗೆ ಕೇಳಿದ, ಏನಪ್ಪ ಹೆಂಗೆ ಮಾಡೋದು, ಇನ್ನು ನನ್ನ ನಂತರ ಈ ರಾಜ್ಯವನ್ನು ಆಳವ್ರು ಯಾರು ಅಂತ ಅವನಿಗೆ ಚಿಂತೆ. ಹಿಂದಿನ ಕಾಲಕ್ಕೆ ರಾಜಪ್ರಭುತ್ವ ಇತ್ತು. ಆನುವಂಶಿಕವಾಗಿ ರಾಜ ಆದ ನಂತರ ರಾಜನ ಮಗ, ಅವ ಆದ ನಂತರ ಅವನ ಮಗ, ಹಿಂಗೆ ರಾಜ್ಯವನ್ನು ಆಳ್ತಾ ಇದ್ದರು. ಆಗ ಮಂತ್ರಿ ಒಂದು ಸಲಹೆಯನ್ನು ಕೊಟ್ಟ, ನಮ್ಮ ರಾಜ್ಯದಲ್ಲಿಯೇ ಒಬ್ಬ ಪ್ರಸಿದ್ಧನಾದಂಥ ಮಾಂತ್ರಿಕ ಅದಾನ, ಆ ಮಾಂತ್ರಿಕನ ಹತ್ತಿರ ಹೋಗಿ ನೀವು ಕೇಳ್ರಿ, ಅವ ಏನಾದರೂ ಪರಿಹಾರ ಹೇಳ್ತಾನ ಅಂತ ಹೇಳಿದರು. ಆಗ ಮಂತ್ರಿಯ ಸಲಹೆಯನ್ನು ಕೇಳಿ ರಾಜ ಮಾಂತ್ರಿಕನ ಹತ್ತಿರ ಹೋಗ್ತಾನೆ. ಹೋಗಿ ಕೇಳ್ತಾನೆ, ನನಗೆ ಮಕ್ಕಳಾಗಿಲ್ಲ, ಮಕ್ಕಳಾಗಬೇಕಂದ್ರೆ ಏನು ಮಾಡಬೇಕು? ಅವಾಗ ಅವ ಮಾಂತ್ರಿಕ ಒಂದು ಸಲಹೆಯನ್ನು ಕೊಡ್ತಾನೆ, ನಿನಗೆ ಮಕ್ಕಳಾಗಬೇಕಂದ್ರೆ ಈ ರಾಜ್ಯದಲ್ಲಿ ಇರುವಂಥ ಒಂದು ಸಣ್ಣ ಹುಡುಗನನ್ನು ಬಲಿ ಕೊಡಬೇಕು, ಆವಾಗ ನಿನಗೆ ಮಕ್ಕಳಾಗ್ತಾವು. ಆಗ ರಾಜ ಬಂದ, ಊರಾಗ ಡಂಗರ ಹೊಡಿಸಿದ ತನ್ನ ರಾಜ್ಯದಲ್ಲಿ. ಏನಂಥೇಳಿ, ಯಾರು ನಿಮ್ಮ ಮನೆಯಲ್ಲಿರುವಂಥ ಸಣ್ಣ ಮಗುವನ್ನು ತಂದು, 8-10 ವರ್ಷದ ಮಗುವನ್ನು ತಂದು ನಮಗೆ ಕೊಡ್ತೀರಿ, ಅವರಿಗೆ ಎಷ್ಟು ಕೇಳ್ತಿರಲ್ಲ ಅಷ್ಟು ರೊಕ್ಕ ಕೊಡ್ತೀವಿ ಅಂತ ಡಂಗರ ಹೊಡೆದ್ರು ಊರಾಗ. ತನ್ನ ರಾಜ್ಯದಲ್ಲೆಲ್ಲ ಹೊಡಿಸಿದ. ಆಗ ಊರಾಗೆಲ್ಲ ಚರ್ಚೆ ಚಾಲುವಾಯಿತು. ರಾಜ್ಯದಲ್ಲೆಲ್ಲ ಒಬ್ಬರು ಭಾಳ ಬಡ ದಂಪತಿಗಳಿದ್ದರು. ಅವರಿಗೆ 3-4 ಮಕ್ಕಳಿದ್ದು, ತಿನ್ಲಾಕ ಜ್ವಾಳಿಲ್ಲ, ಇರ್ಲಾಕ ಸರಿಯಾದ ಮನೆ ಇಲ್ಲ, ಮೈ ಮ್ಯಾಲ ಸರಿಯಾದ ಅರಿವೆಗಳಿಲ್ಲ. ಅವಾಗ ಅವರೇನಂದ್ರು, ನಮ್ಮ 4 ಮಕ್ಕಳದಾವ, ಹೆಂಗೋ ಒಂದು ಮಗುವನ್ನು ರಾಜ ಕೊಟ್ಟುಬಿಡೋನು ಅಂತಂದ್ರು ಅವರು. ಆಯಿತು, ಆ ಮಗುವನ್ನು ತಂದು ರಾಜನಿಗೆ ಒಪ್ಪಿಸಿದ್ರು. 8-10 ವರ್ಷದ ಹುಡುಗ. ರಾಜ ಅವ್ರಿಗೆ ಎಷ್ಟು ಕೇಳ್ತಾರೆ ಅಷ್ಟು ರೊಕ್ಕ ಕೊಟ್ಟು ಕಳಿಸಿದ. ಮಾಂತ್ರಿಕ ಏನು ಹೇಳಿದ್ದ, ಇವನನ್ನು ಬಲಿ ಕೊಡಬೇಕು ಹುಡುಗನನ್ನು ಅಂತ ಹೇಳಿದ್ದ. ಬಲಿ ಕೊಡ್ಲಾಕ ಆ ಹುಡುಗನನ್ನು ತಗೊಂಡ ಹೋದರು. ಬಲಿ ಕೊಡುವುದಕ್ಕಿಂತಲೂ ಮೊದಲು ಆ ಹುಡುಗನಿಗೆ ಕೇಳಿದರು, ಏನಂಥೇಳಿ, ನಿನ್ನ ಕೊನೆ ಇಚ್ಛೆ ಏನಂತ ಹೇಳಪ್ಪ. ಅವಂದ, ಒಂದು ಬುಟ್ಟಿ ಆಗಷ್ಟು ಕೆಸರು ತಗೊಂಡು ಬರೀ ಅಂತ ಹೇಳ್ದ ಹುಡುಗ. ಅವಾಗ ಏನು ಮಾಡ್ತಾನೆವ ಅಂತ ತಿಳ್ಕೊಂಡು ಸೇವಕರಿಗೆ ಹೇಳಿದ ರಾಜ, ಒಂದು ಬುಟ್ಟಾಗಟ್ಟು ಕೆಸರು ತಂದ್ರವರು. ಇವ ಗುಬ್ಬಿಗೂಡಿನಂಥ ಒಂದು 4 ಮನೆಯನ್ನು ಕಟ್ಟಿದ ಹುಡುಗ. ಕಟ್ಟಿ ಸಿಟ್ಟಿನಿಂದ ಮೊದಲನೇ ಮನೆಯನ್ನು ಕಾಲಿನಿಂದ ತುಳಿದು ಕೆಡಿಸಿದ. 2ನೇ ಮನೆಯನ್ನು ಕೆಡಿಸಿದ, 3ನೇದನ್ನು ಕೆಡಿಸಿದ. ಆಗ ರಾಜ ಅಂದ, ಯಾಕೋ ತಮ್ಮ ಇವುಗಳನ್ನು ಯಾಕೆ ನೀ ಕೆಡಿಸಿದೆ ಅಂತ ರಾಜ ಕೇಳಿದ. ಆಗ ಆ ಮಗು ಹೇಳಿತು, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳೇ ದೇವರಂತ ಜಗತ್ತಿನಾಗ ಹೇಳುವಾಗ ಅವರೇ ನನ್ನ ಬಲಿ ಕೊಡ್ಲಾಕ ಕಳಿಸ್ಯಾರಂದ ಬಳಕ ಅವರು ನನ್ನ ಪಾಲಿಗೆ ಇವತ್ತೇ ಸತ್ತು ಹೋದರೂ ಅದಕ್ಕೆ ಈ ಮನೆ ಕೆಡಿಸಿನಿ ಅಂದ ನಾವು. ಮೊದಲನೇದು. 2ನೇದಾಗಿ ಆ ಮನೆ ಯಾರ್ದು ಅಂತಂದ. ಅವ್ವ ಅಪ್ಪ ಇಂಥ ಅಧರ್ಮದ ಕೆಲಸ ಮಾಡ್ತಾ ಇದ್ರೂ ಕೂಡ ಊರಾನ ಜನ, ಯಾರೂ ಬಂಧು ಬಳಗದವರು
ಬೇಕಾದಂಥವ್ರು ಯಾರೂ ಬಂದು ಈ ಕೆಟ್ಟ ಕೆಲಸವನ್ನು ಮಾಡಬೇಡ ಅಂತ ಇವರನ್ನು ತಡಿಲಿಲ್ಲಲ್ಲ, ಅದಕ್ಕೆ ಅವರು ಎಲ್ಲರೂ ನನ್ನ ಪಾಲಿಗೆ ಸತ್ತು ಹೋಗ್ಯಾರ ಅಂತ ತಿಳ್ಕೊಂಡು ಅದನ್ನು ಕೆಡಿಸೀನಿ ಅಂದ. ಮೂರನೇದ್ದು ಯಾರ್ದು ಅಂದೆವ, ಮೂರನೇದ್ದು ನಿಂದ ಅಂದವ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತದ ನಮ್ಮ ಶ್ರುತಿ ಸ್ಮೃತಿಗಳು. ರಾಜ ಅಂದರೆ ಯಾರಪ್ಪ? ಪ್ರತ್ಯಕ್ಷ ದೇವರವ. ಈ ರಾಜ್ಯವನ್ನು ಕಾಪಾಡುವಂಥವ, ರಾಜ್ಯದ ಪ್ರಜೆಗಳ ಸುಖ ದುಃಖಗಳನ್ನು ಭಾಗಿಯಾಗಿ ಅವರೆಲ್ಲರನ್ನ ಸುಖಿಯಾಗಿಡುವಂಥ ರಾಜನೇ ದೇವರಂತ ಹೇಳ್ತಾರೆ. ಅಂತಹ ನೀನು ಈ ರಾಜ್ಯದಲ್ಲಿ ಇರುವಂಥ ಅತ್ಯಂತ ಸಣ್ಣ ಮಗು ನನ್ನ ಬಲಿ ಕೊಟ್ಟು ನೀ ಮಕ್ಕಳನ್ನ ಪಡಿತೀಯ ಅಂದರೆ ನಿನ್ಯಾಕೆ ನನ್ನ ಪಾಲಿಗೆ ಇರಬೇಕು, ಅದಕ್ಕೆ ನೀನು ಇಂದ ನನ್ನ ಪಾಲಿಗೆ ಸತ್ತಿ ಅಂತ ಅದನ್ನೂ ಮನೆ ಕೆಡಿಸಿದ. ಆಗ ಮಗು ನಾಲ್ಕನೇದೇನೊಂದು ಗುಬ್ಬಿಗೂಡ್ನಂಗೆ ಕಟ್ಟಿದ್ದ, ಅದರ ಮುಂದೆ ಅಲ್ಲೇ ಇರೋ 2 ಹೂ ತಂದಿಟ್ಟ ಕೈ ಮುಗಿದು ನಮಸ್ಕಾರ ಮಾಡಿದ ಹುಡುಗ. ಇದ್ಯಾರ್ದು ಅಂತ ಕೇಳಿದ ರಾಜ. ಇದು ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದಂಥ ದೇವರ ಮನೆ ಇದು, ಅದಕ್ಕೆ ನಾ ದೇವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹುಡುಗ ಹೇಳಿದ. ಯಾಕೆ ಅಂದ್ರೆ ತಂದೆ ತಾಯಿ ಕೈ ಬಿಟ್ಟರು ಕೂಡ ದೇವರ ಕೈ ಬಿಡಲಿಲ್ಲ, ಬಂಧು ಬಳಗದವರು ಸಮಾಜ ಕೈ ಬಿಟ್ಟರು ಕೂಡ ದೇವರ ಕೈ ಬಿಡಲಿಲ್ಲ, ರಾಜ ಕೈ ಬಿಟ್ಟರೂ ಕೂಡ ದೇವರ ಕೈ ಬಿಡಲಿಲ್ಲ. ಅದಕ್ಕೆ ಇವರೆಲ್ಲ ನನ್ನ ಕೊಲ್ಲಾಕ್ ಹೊಂಟಾರ, ನೀನೊಬ್ಬನಾದರೂ ಕಾಯಿ ಅಂತ ತಿಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹುಡುಗ ಹೇಳಿದ. ಅವಾಗ ರಾಜನ ಕಣ್ಣು ತೆರೆತು. ಅವ ಅಂದ, ಇಂತಹ ಮಗುವನ್ನು ಬಲಿ ಕೊಟ್ಟು ನಾ ಮಗುವನ್ನು ಪಡೆಯುವುದರಾಗ ಏನು ಅರ್ಥದ ಅಂತಂದ ರಾಜ. ಅದಕ್ಕೆ ಇನ್ನು ಮುಂದೆ ಈ ಮಗು ಬಡವರ ಮಗು ಅಲ್ಲ, ಇದು ನನ್ನ ಮಗು ಅಂತ ತಿಳ್ಕೊಂಡು ಅದೇ ಮಗುವನ್ನು ಓದ ಸಿಂಹಾಸನದ ಮೇಲೆ ಕೂಡಿಸಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ. ರಾಜನ ಕಣ್ಣು ತೆರೆತು. ಇದೆಲ್ಲ ಎದಕ್ಕಾಯಿತು? ಆ ಮಗು ಅವ್ವ ಅಪ್ಪನ ನಂಬಿಲ್ಲ, ಬಂಧು ಬಾಂಧವರು ಸಮಾಜವನ್ನು ನಂಬಿಲ್ಲ, ರಾಜನನ್ನು ನಂಬಿಲ್ಲ. ಯಾರನ್ನು ನಂಬಿತ್ತದು? ಭಗವಂತನನ್ನು ನಂಬಿತ್ತು. ಅದಕ್ಕೆ ದೇವರು ಬಂದು ಅದನ್ನು ಕಾಯ್ದು ಇಡೀ ರಾಜ್ಯದ ಅಧಿಕಾರವನ್ನೇ ಅದರ ಕೈಯಾಗ ಕೊಟ್ಟ ದೇವರು. ನಾವ್ಯಾರು ನಂಬುತ್ತೀವಿ? ಮನ್ಯಾಗ ಎಷ್ಟು ಬೇದ್ರೂ ಮತ್ತೆ ಹೊಳ್ಳಿ ಮನೆ ಕಡೆನೇ ಮುಖ. ಅವರು ಹೊರಗೆ ಹೋಗತ್ತೆ ಎತ್ತಿ ಹೋಗಿದ್ರು ಮತ್ತೆ ಹೊಳ್ಳಿ ಮನೆ ಕಡೆನೇ. ಅದಕ್ಕೆ ನಾವು ನಂಬಿದ್ದು ಮನೆ ನಂಬಿದ್ದೀವಿ, ಮಕ್ಕಳನ್ನು ನಂಬಿದ್ದೀವಿ, ತಂದೆ ತಾಯಿಗಳನ್ನು ನಂಬಿದ್ದೀವಿ. ಇವರೆಲ್ಲರೂ ಬಂಧುಗಳು ಆದವರು, ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ತಾವ ಸತ್ತು ಹೋಗುವಾಗ ನಮ್ಮನ್ನೇನು ರಕ್ಷಣೆ ಮಾಡ್ತಾರೆ? ನದಿಯಲ್ಲಿ ತಾನ ಈಸು ಬರಲಾರ್ದ ಮುಳುಗಿ ಸಾಯಲತ್ತಾನ ಅಂಥ ಮನುಷ್ಯ ನಮ್ಮನೇನು ಇನ್ನು ಉಳಿಸಾವದಾನವ. ಆದ್ದರಿಂದ ನಂಬುವುದಾದರೆ ದೇವರನ್ನೇ ನಂಬು, ದೇವ ಸ್ವರೂಪಿಗಳಾದಂಥ ಮಹಾತ್ಮರನ್ನು ನಂಬು, ನಿನ್ನ ಜೀವನ ಉದ್ಧಾರವಾಗ್ತದೆ. ಅದಕ್ಕೆ ನಾವೇನು ನಂಬಿದ್ದೀವಿ? ಈಗ ರೊಕ್ಕ ನಂಬಿದ್ದೀವಿ. ಮತ್ತು ನಾಳೆದಿಂದ ರೊಕ್ಕನ ಬೇಡತ್ತೇಳಿ ಅವು ದ್ರಾಕ್ಷಿ ತೊಗೊಂಡಾರಲ್ಲ ಸೇಟುಗಳು, ಇದೆಲ್ಲ ನಿಮಗೆ ಆಗಲತ್ತ ಅವರಿಗೆ ಕೊಟ್ಟು ಸುಮ್ಮ ಕೂತೀರಿ. ರೊಕ್ಕ ಬೇಕು, ಆದ್ರೆ ಅದ ಎಲ್ಲ ಅಲ್ಲ ಅಂತ ಇಷ್ಟೇ ತಾತ್ಪರ್ಯ. ನಮಗೇನಾಗೈತಿ ಅಂದ್ರೆ ಹಗಲ ರಾತ್ರಿ ಬರೇ ರೊಕ್ಕ ನೆನೆಸಿ ರೊಕ್ಕ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಅನಿಸಿಬಿಟ್ಟದು. ಹಾಗೇನಿಲ್ಲ. ಆದ್ದರಿಂದ ಮನುಷ್ಯನೇ ನಿನ್ನ ಜೀವನ ಕೃತಾರ್ಥವಾಗಬೇಕು. ನೀನು ಏನಾಗಬೇಕು ಅಂದರೆ ಒಬ್ಬ ಜ್ಞಾನಿ ಆಗಬೇಕು ಅಂತ ಮಹಾತ್ಮರ ಇಚ್ಛೆ. ಆಹಾರಾರ್ಥಂ ಕರ್ಮ ಕುರ್ಯಾದ್ ಅನಿಂದ್ಯಂ, ಕುರ್ಯಾದಹಾರಂ ಪ್ರಾಣ ಸಂಧಾರಣಾರ್ಥಂ, ಪ್ರಾಣಾಹ ಸಂಧಾರ್ಯಾಹ ತತ್ವ ವಿಜ್ಞಾನ ಹೇತೋ ತತ್ವಂ ಜಿಜ್ಞಾಸ್ಯಂ ಏನ ಭೂಯೋ ನ ದುಃಖಂ ಅಂತ ಮಹಾತ್ಮರು ಹೇಳ್ತಾರೆ. ಏನಪ್ಪ ಜೀವನದ ಉದ್ದೇಶ ಏನು? ಎದಕ್ಕೆ ಹುಟ್ಟಿದೀವಿ ನಾವು? ಮಾಡೋದೇನದ ಇಲ್ಲಿ? ಏನು ನಾವು ಗುಡ್ಡ ಬೆಟ್ಟ ನಿರ್ಮಾಣ ಮಾಡೋರದಿವೋ? ಏನು ಕೃಷ್ಣ ಭೀಮಾದಂಥ ನದಿ ಹರಿಸೋರದಿವೋ ಈ ಭೂಮಿ ಮೇಲೆ?
ಏನು ಆಕಾಶದ ನಕ್ಷತ್ರಗಳನ್ನು ಹಚ್ಚವ್ರದೀವೋ, ಏನು ಸಮುದ್ರ ತುಂಬವ್ರದೀವೋ, ಏನು ಮಾಡೋರೇನದೀವಿ ನಾವಿಲ್ಲಿ? ನಾವು ಮಾಡೋದು ಏನಿಲ್ಲಿಲ್ಲಿ. ನಾವು ಮಾಡೋದು ಏನದ? ದೇವರು ಜ್ವಾಳ ಬೆಳಿತಾನ, ರೊಟ್ಟಿ ಮಾಡಿ ಉಣ್ಣೋದು ಅಷ್ಟ ನಮ್ಮ ಕೆಲಸ. ದೇವರ ಗೋಧಿ ಬೆಳಿತಾನ, ಅದನ್ನು ತಂದು ಬೀಸಿ ಚಪಾತಿ ಸಜ್ಜಕ ಮಾಡಿ ಉಣ್ಣೋದಷ್ಟೇ ನಮ್ಮ ಕೆಲಸ. ಇಲ್ಲಿವರೆಗೂ ಒಬ್ಬ ವಿಜ್ಞಾನಿ ಸಹಿತ ಹುಟ್ಟಿಲ್ಲ ನಾ ಜ್ವಾಳ ತಯಾರು ಮಾಡ್ತೀನಿ ಅಂತ ನಾವು ಒಬ್ಬನೂ ಹುಟ್ಟಿಲ್ಲ. ಜ್ವಾಳ ತಯಾರು ಮಾಡವ ದೇವರ, ತಯಾರು ಮಾಡಿದ ಜ್ವಾಳ ಪದಾರ್ಥ ಮಾಡವ ಮನುಷ್ಯ. ಅದಕ್ಕೆ ನಾವು ಎದಕ್ಕೆ ಹುಟ್ಟಿದ್ದೀವಿ? ಆಹಾರಾರ್ಥಂ ಕರ್ಮ ಕುರ್ಯಾದ ನಿಂದ್ಯಂ. ಹೊಟ್ಟೆ ಸಲುವಾಗಿ ಮನುಷ್ಯ ಕೆಲಸ ಮಾಡಬೇಕು. ಎಂಥ ಕೆಲಸ ಮಾಡಬೇಕು ಅಂದ್ರೆ ಲೋಕ ಹೌದು ಅನ್ನುವಂಥ ಕೆಲಸವನ್ನು ಮಾಡಬೇಕು. ಧರ್ಮಕ್ಕೆ ಸಮ್ಮತವಾದ ಕೆಲಸವನ್ನು ಮಾಡಬೇಕು. ಲೋಕ ನಿಂದೆಗೆ ಒಳಗಾಗುವಂಥ ಕೆಲಸ ಮಾಡಬಾರದು. ಈಗ ಪ್ರಾಣಿ ಬಲಿ, ಒಬ್ಬ ಕಸಾಯಿಖಾನೆ ಇಟ್ಟಪ್ಪ, ಕೋಳಿ ಫಾರಂ ಇಟ್ಟ, ಅದು ಲೋಕ ಮೆಚ್ಚುವಂಥ ಕೆಲಸ ಅಲ್ಲ. ದಿನಂಪ್ರತಿ ಸಾವಿರಾರು ಕೋಳಿಗಳ ಜೀವ ತೆಗೆದು ಇವ ಬದುಕ್ತಿದ್ದ ಅಂದ್ರೆ ಅದಕ್ಕ್ಯಾಕೆ ಒಂದು ಕೆಲಸ ಅಂತ ಕರಿಬೇಕು? ಪಾಪದ ಕೆಲಸ. ಇಂಥ ಪಾಪದ ಕೆಲಸ ಮಾಡಿ ನಾವು ರೊಕ್ಕ ಗಳಿಸಬಾರದು. ಇನ್ನು ಕೆಲವೊಂದಿಷ್ಟು ಜನ ಕಳ್ಳತನ ಮಾಡಿ ಬದುಕ್ತಾರೆ, ಅದು ಒಂದು ಕೆಲಸ ಅಂತ ತಿಳ್ಕೊಂಡು. ಇನ್ನೊಬ್ಬರ ರೊಕ್ಕ ತುಡುಗು ಮಾಡಿ ಇವ ಬದುಕ್ತಿದ್ದ ಅಂದ್ರೆ ಅದಕ್ಕರೆ ಯಾಕೆ ಕೆಲಸ ಅಂತ ಕರಿಬೇಕು? ಹೀಗೇ ಜಗತ್ತಿನಲ್ಲಿ ಕೆಟ್ಟ ಕೆಲಸಗಳು ಅಂತದಾವ, ಅದರಿಂದ ನಾವು ಎಂದೂ ಬದುಕಲಾಕ ಹೋಗಬಾರದು. ಇಸ್ಪೇಟಾಡಿ ರೊಕ್ಕ ಗಳಿಸಿ ಬದುಕು ಮಂದಿನೂ ಐತಿ. ಮತ್ತು ಅವರು ಎಂದೂ ಶ್ರೀಮಂತ ಆಗಂಗಿಲ್ಲ. ಎಲ್ಲ ಸಾಲ ಮಾಡಿ ಕಳ್ಕೊಂಡು ಮನೆ ಮಾರಿ ಮನೆಗೊಂದು ತುಳಸಿ ಪತ್ರಿ ಇಟ್ಟು ಹರ ಹರ ಮಹಾದೇವತ್ ಹೋಗಿಬಿಡೋದು. ಗೆಲ್ಲತ್ನಂತ ಕೂತಿರ್ತಾರೋ ಅವ್ರು ಇಸ್ಪೆಟ್ಟಾಡ್ಲಕ್ಕೆ. ಯಾವರ ಸೋಲ್ತನಂತ ಕೂತಿರ್ತಾನ. ಧರ್ಮರಾಜ ಕೂತಿದ್ದು ಇಸ್ಪೆಟ್ಟಾಡ್ಲಕ್ಕೆ. ಯಾರಪ್ಪ? ಧರ್ಮ ಪ್ರಜ್ಞೆ ಉಳ್ಳಂಥ ಧರ್ಮರಾಜ. ಎದಕ್ಕೆ ಕೂತಿದ್ದ? ಇಸ್ಪೆಟ್ಟಾಡೋ ಸಲುವಾಗಿ. ಅವಗೂ ಗೆಲ್ಲತ್ನನಿಸ್ತು. ಕೊನೆಯವರೆಗೆ ಎಲ್ಲ ಸೋತ, ರಾಜ್ಯವನ್ನು ಸೋತ, ತಮ್ಮಂದಿರನ್ನು ಸೋತ, ತನ್ನ ಕೈ ಹಿಡಿದಂಥ ಧರ್ಮ ಪತ್ನಿಯನ್ನು ಸೋತ ಅಂದ ಬಳಕ ನಾವು ಹೆಂಗೆ ಗೆಲ್ತೀವಿ? ದೀಪಾವಳಿಗದು ಆಡ್ತಿರ್ತಾರೆ, ಯಾವಾಗವಾಗೋ ಅದಾವು, ಅವಾಗ ಆಡ್ತಿರ್ತಾರೆ ಇವರು. ಅದು ಧರ್ಮ ಸಮ್ಮತವಾದಂಥ ಕೆಲಸ ಅಲ್ಲ. ಹೆಂಗೆ ಬದುಕಬೇಕು ಜಗತ್ತಿನಾಗಂದ್ರೆ ಧರ್ಮದಿಂದ ರೊಕ್ಕ ಗಳಿಸಬೇಕು, ಅದರಿಂದ ನಮ್ಮ ಒಂದು ತುತ್ತಿನ ಅನ್ನವನ್ನು ಗಳಿಸಬೇಕು. ಕುರ್ಯಾದಹಾರಂ ಪ್ರಾಣ ಸಂಧಾರಣಾರ್ಥಂ. ಕೆಲವೊಂದು ಮಂದಿ ಬರೀ ಊಟ ಮಾಡೋ ಸಲುವಾಗಿ ಬದುಕಿರ್ತಾರೆ. ಮುಂಜಾನೆ ನಾಷ್ಟ ಆಯ್ತು, ಆದ ಬಳಿಕ ಕೆಲಸ ಮಾಡೋಕ್ಕೋ ಬೇಡ, ಕೆಲಸದ ವಿಚಾರ ಇಲ್ಲ ಅವಂಗ ತಲೆಯಾಗ. ಮಧ್ಯಾಹ್ನ ಅಡಿಗೆ ಏನು ಮಾಡ್ತಾರೋ ಏನಿಲ್ಲೋ. ಮಧ್ಯಾಹ್ನ ಊಟನೂ ಆಯ್ತು, ಮತ್ತೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಬೇಕಲ್ಲ. ಏನೂ ಇಲ್ಲ, ಅರ್ಧ ಹಾದಿ ಹೋದ, ಮತ್ತೆ ತಿರುಗಿ ಹೊಳ್ಳಿ ಮನೆಗೆ ಬಂದ. ಸಂಜಿಕೇನು ಅಡಿಗೆ ಮಾಡ್ತೀರಿ ಎತ್ತಿ ಕೇಳಿದ. ಅವರಂದ್ರು, ನಿನ್ನಗೆ ದಿನ 3 ಹೊತ್ತು ಹೊಸ ಹೊಸ ಅಡಿಗೆ ಮಾಡಿದ್ರು ಏನೂ ಉಪಯೋಗ ಆಗೋದಿಲ್ಲ ಅಂತ ತಿಳ್ಕೊಂಡು ದಿನ ನುಚ್ಚ ಮಜ್ಜಿಗೆ. ಏನು ಮಾಡೋದೈತಿ? 3 ಹೊತ್ತು ಅಡಿಗೆ ಮಾಡಿ ಹಾಕಿನೂ ನೀ ದುಡ್ಯಾವಲ್ಲ, ಏನೂ ಉಪಯೋಗ ಇಲ್ಲ. ಬರೇ ಒಲಿ ಕಡೆನ ಮುಖ ಮಾಡಿಕೊಂಡು ಮಲಗಿದಂಥ ನಾಯಿ ಹಾಗ ನಿನ್ನ ಜೀವನ ಆದರೆ ನಿಂದೊಂದು ಜೀವನವೇ ಅಂತ ಹೆಣ್ಮಕ್ಳು ಬೈತಾರೆ. ಅದಕ್ಕೆ ಬರೇ ಊಟ ಮಾಡೋ ಸಲುವಾಗಿ ಬದುಕಬಾರದು. ಹೆಂಗೆ ಬದುಕಬೇಕು ಮನುಷ್ಯ ಅಂತ ಕೇಳಿದ್ರೆ, ಶಂಕರಾಚಾರ್ಯರು 2 ಹೊತ್ತಿನ ಊಟವನ್ನು ಮಾಡಿದರು. 1000 ಯುಗಗಳವರೆಗೆ ಅವರ ಮಾತುಗಳು ಜಗತ್ತಿನಲ್ಲಿ ಸೂರ್ಯನಂತೆ ಬೆಳಗುತ್ತಾವಲ್ಲ, ಅಂಥ ಗ್ರಂಥಗಳನ್ನು ಬರೆದಿಟ್ಟರು, ಅಂಥ ಕೆಲಸ ಮಾಡಿದರು. ಏಕಲವ್ಯನು ಈ ಜಗತ್ತಿನಲ್ಲಿ ಬದುಕಿದ. ಬರೇ ಮಣ್ಣಿನ ಪ್ರತಿಮೆಯನ್ನು ಮಾಡಿ ಅದನ್ನೇ ಗುರು ಅಂತ ತಿಳ್ಕೊಂಡು ಶಬ್ದವೇದಿ ವಿದ್ಯೆಯನ್ನು ಕಲಿತ ಅಜರಾಮರನಾದ.
ಅವನು ಊಟನ ಮಾಡ್ಯಾನ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಬ್ಬ ಸಾಮಾನ್ಯ ಹೆಣ್ಮಗಳು ಬ್ರಿಟಿಷರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದ್ಲಲ್ಲ, ಆಕೆಗೆ ಊಟದ ಕಡೆಗೆ ಲಕ್ಷ್ಯ ಇರಲಿಲ್ಲ. ಭಗತ್ ಸಿಂಗನಿಗೆ ಊಟದ ಕಡೆಗೆ ಲಕ್ಷ್ಯ ಇರಲಿಲ್ಲ. ಅದು ಅಷ್ಟೇ ಅಲ್ಲದೆ ಆಕಾಶ ಕಾಯಗಳನ್ನೇ ಎಣಿಸಿದಂಥ ಆರ್ಯಭಟನಿಗೆ ಊಟದ ಕಡೆಗೆ ಲಕ್ಷ್ಯ ಇರಲಿಲ್ಲ. ನ್ಯೂಟನ್ಗೆ, ಎಡಿಸನ್ಗೆ ಇವರ್ಯಾರೂ ಊಟದ ಕಡೆಗೆ ಲಕ್ಷ್ಯ ಇರಲಿಲ್ಲ. ಸಂಶೋಧನೆಯಲ್ಲಿ ಮುಳುಗಿ ಲಗ್ನದ ಇನ್ನೇನು ಅಕ್ಷತಾ ಒಗಿಬೇಕು, ಆ ಸಮಯಕ್ಕೆ ಅವನ ತಲೆಯಾಗ ಏನೋ ವಿಚಾರ ಬಂತು ವಿಜ್ಞಾನಿಗೆ. ಇಲ್ಲೇ ಒಳಗೆ ಹೋಗಿ ಬರ್ತನಂತ ಹೋದವ, ಪ್ರಯೋಗಾಲಯಕ್ಕೆ ಹೋದ, ಹೋಗಿ ಪ್ರಯೋಗ ಮಾಡ್ಕೋತ ಕೂತ. ಅವಾಗ ವರ ಎಲ್ಲಿ ಹೋದತ್ತಿದೆಲ್ಲ ಅಕ್ಕಿ ಕಾಳು ಒಗಿ ಮಂದಿ. ಇವರೆಲ್ಲ ಹುಡುಕಾಡ್ಕೋತ ಹೋದ್ರು, ಎಲ್ಲಿ ಇಲ್ಲ, ವರಾನ ಇಲ್ಲ. ಆಗ ಅವನ ಗೆಳೆಯ ಕೇಳಿದ್ರು ಎಲ್ಲಿ ಹೋದ ಅಂತ. ಅವ ಇಲ್ಲಿ ಎಲ್ಲೂ ಇಲ್ಲ, ಪ್ರಯೋಗಾಲಯದಲ್ಲಿ ಹೋಗಿ ಪ್ರಯೋಗ ಮಾಡ್ಲಾತ್ತಾನ ಅಂತ ಅವ ಹೇಳಿದ ಗೆಳೆಯ. ಅಲ್ಲಿ ಹೋಗಿ ಕೇಳಿದ್ರ, ಯಾಕಪ್ಪ ಈಗ್ಯಾಕೆ ನೀ ಈ ಕಡೆ ಬಂದೆ? ಅಲ್ಲಿ ನಿನಗೆ ಅಕ್ಕಿ ಕಾಳು ಹಾಕೋರಿದ್ರು, ನಿನ್ನ ಲಗ್ನ ನಡೆದಿತ್ತು ಅಂತ ಹೇಳಿದ್ರೆ ಅವ ಅಂದ, ಲಗ್ನ ತಡ ಆದ್ರೆ ನಡೀತದ, ಸಂಶೋಧನಾ ತಡ ಆದ್ರೆ ನಡೆಯಂಗಿಲ್ಲ, ತಲೆಯಾನ ವಿಚಾರ ಹಿಂಗೆ ಇರಂಗಿಲ್ಲ, ಓಡಿ ಹೋಗ್ತಾವ ಅಂತ ಹೇಳಿದ. ಅದಕ್ಕೆ ಅವರು ಎಲ್ಲ ಊಟನ ಮಾಡ್ಯಾರ. ಅವರು ಕೂಡ ನಮ್ಮ ಹಾಗೇನೆ ಬದುಕ್ಯಾರ, ಆದರೆ ಜಗತ್ತಿಗೆ ಎಂಥ ಕೊಡುಗೆಗಳನ್ನು ಕೊಟ್ಟಾರ. ನಾವು ಊಟ ಮಾಡ್ತೀವಿ 3 ಹೊತ್ತು, ಕೆಲಸ ಮಾಡೋದಿಲ್ಲ ಅಂತಲ್ಲ, ಎಲ್ಲ ದ್ರಾಕ್ಷಿ ಇಷ್ಟೆಲ್ಲ ಬೆಳೆಯೋದು ಕೆಲಸ ಮಾಡಲಾರ್ದೆ ಬೆಳೆಯಂಗಿಲ್ಲ. ಆದ್ರೆ ಬರೇ ಅಷ್ಟೇ ಅಲ್ಲ ಕೆಲಸ. ಮೊದಲನೇದ್ದ ನಿಯಮ ಋಷಿಗಳೇನು ಹೇಳಿದರು? ಆಹಾರಾರ್ಥಂ ಕರ್ಮ ಕುರ್ಯಾದ್ ಅನಿಂದ್ಯಂ. ಹೊಟ್ಟೆ ಸಲುವಾಗಿ ಕೆಲಸ ಮಾಡಬೇಕು ಮನುಷ್ಯ. ಎಂಥ ಕೆಲಸ ಅಂದ್ರೆ ಧರ್ಮಸಮ್ಮತವಾದ ಕೆಲಸ ಮಾಡಬೇಕು. ಎರಡನೆಯದಾಗಿ ಕುರ್ಯಾದ್ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಎದಕ್ಕೆ ಊಟ ಮಾಡಬೇಕು ಅಂದ್ರೆ ಈ ಶರೀರದೊಳಗೊಂದು ದೇವರ ಪ್ರಾಣವನ್ನಿಟ್ಟಾನಲ್ಲ, ಅದು ಬದುಕು ಸಲುವಾಗಿ ಊಟ ಮಾಡಬೇಕು. ಬರೀ ಊಟ ಮಾಡೋ ಸಲುವಾಗಿ ಬದುಕುವುದಲ್ಲ, ಬದುಕು ಸಲುವಾಗಿ ಉಣಬೇಕು. ಮಹಾತ್ಮರು ಹೆಂಗಪ್ಪ ಬದುಕು ಸಲುವಾಗಿ ಊಟ ಮಾಡ್ತಾರೆ, ನಾವು ಉಣ್ಣು ಸಲುವಾಗಿ ಬದುಕ್ತೀವಿ. ಅವರು ಬದುಕು ಸಲುವಾಗಿ ಉಣ್ತಾರೆ. ಹಿಂದೆ ಮುಂದೆ ಮಾಡೋದು ಅದನ್ನು. ನಾವು ನಾಳೆದಿಂದ ಬದುಕು ಸಲುವಾಗಿ ಉಣಬೇಕು, ಉಣ್ಣು ಸಲುವಾಗಿ ಬದುಕಬಾರದು. ಕೆಲವೊಂದಿಷ್ಟು ಮಂದಿಗೆ ಶರೀರ ಹೇಳ್ತಾ ಇರ್ತೈತಿ, ಸಾಕು 80 ತೂಕ, ಇನ್ನು ಉಣಬೇಡ ಭಾಳ ಅಂತ ಹೇಳ್ತಿರ್ತೈತಿ ಶರೀರ. ಇವು ಮೊಳಕಾಲ್ನೋದು ಎದಕ್ಕೆ ಬರ್ತಾವೆ? ತೂಕ ಓವರ್ಲೋಡ್ ಆಗ್ಯದ, ಅತಿ ಹೆಚ್ಚು ತೂಕ ಆಗೈತಿ, ಇನ್ನು ಕಡಿಮೆ ಮಾಡಪ್ಪ ಊಟ ಅಂತ ಶರೀರ ಹೇಳ್ತಿರ್ತೈತಿ. ಇನ್ನೊಂದು 2 ಬಜಿ ತೊಗೊಂಡು ಬಾನ ಅಂತಾನೆ ಅವ, ಸಾಕ ಅನ್ನೋದಿಲ್ಲ. ಆ ಬಳಿಕ BP ಹೆಚ್ಚಾಗ್ತೈತಿ, ಶುಗರ್ ಹೆಚ್ಚಾಗ್ತೈತಿ. ಡಾಕ್ಟ್ರ್ ಹೇಳ್ತಾರೆ ಊಟ 1 ಹೊತ್ತು ಮಾಡ್ರಿ ನೀವು ಅಂತ ಡಾಕ್ಟ್ರ್ ಹೇಳ್ತಾರೆ. ಇವ ಗುಳಿಗೆ ತೊಗೊಂಡು ಬಳಕ 1 ಹೊತ್ತು, ಏನು ಮೊದಲ 1 ಹೊತ್ತು ಹೊತ್ತಿವ. ಅದಕ್ಕೆ ಪ್ರಾಣ ಸಂಧಾರಣಾರ್ಥಂ ದೇವರು ಕೊಟ್ಟಲ್ಲ, ಈ ಉಸಿರು ಬದುಕುವ ಸಲುವಾಗಿ ಉಣಬೇಕು. ಪ್ರಾಣಾಹ ಸಂಧಾರ್ಯಾಹ ತತ್ವ ಜಿಜ್ಞಾಸನಾರ್ಥಂ. ಎದಕ್ಕೆ ಬದುಕಬೇಕಪ್ಪ ಅಂತ ಕೇಳಿದ್ರೆ ತಿಳ್ಕೊಳ್ಳೋ ಸಲುವಾಗಿ ಬದುಕಬೇಕು, ಜ್ಞಾನಿ ಆಗುವ ಸಲುವಾಗಿ ಬದುಕಬೇಕು. ಪ್ರತಿದಿನ ಮನುಷ್ಯ ಏನಾದರೂ ಕಲಿತಾ ಹೋಗಬೇಕು, ತಿಳ್ಕೋತ ಹೋಗಬೇಕು. ಆದರೆ ನಾವು ಎದಕ್ಕೆ ಬದುಕ್ತೀವಿ? ನಾವು ಮನರಂಜನೆಯ ಸಲುವಾಗಿ ಬದುಕ್ತೀವಿ ಅಷ್ಟೆ. ಒಬ್ಬ ಅಜ್ಜಿ ಸಾಯೋ ಹಂತಕ್ಕೆ ಬಂದಿದ್ಲು, ಹಾಸಿಗೆ ಮೇಲೆ ಮಲ್ಕೊಂಡಿದ್ಲು. ಕಣ್ಣ ಮಬ್ಬ ಮಂಜು ಕಾಣ್ತಿದ್ದು, ಶರೀರದಾಗ ತಾಕತ್ತಿರಲಿಲ್ಲ. ಅಜ್ಜಿಗೆ ಕೇಳಿದ್ರಿ ಅವ್ರ ಮಗ್ಗಲಿದ್ದವರೆಲ್ಲ, ನಿನ್ನ ಕೊನೆ ಇಚ್ಛಾ ಏನೈತಿ?
ಅಜ್ಜಿ ಹೇಳಿದ್ಲು, ಆ ಯಾವುದೋ ಧಾರಾವಾಹಿ ಹೆಸರದಾವಲ್ಲ, ಆ ಧಾರಾವಾಹಿ ಮುಗಿತಂದ್ರೆ ನನಗೆ ಹೇಳ್ರಿ ಅಂತನ್ಲಕ್ಕೆ. ಅವಾಗ ನಾ ಜೀವ ಬಿಡಕ್ಕೆ ಅಂತನ್ಲಕ್ಕೆ. ಕಣ್ಣು ಕಾಣವಲ್ಲು, ಕಿವಿ ಕೇಳುವಲ್ಲು, ಸಾಯೋ ಪರಿಸ್ಥಿತಿ. ಆದರೂ ಧಾರಾವಾಹಿ ಮುಗಿಸೇ ಸಾಯ್ಬೇಕತ್ತ ಆಯಿ ಕೊನೆ ಇಚ್ಛಾ ಇರುವಾಗ ಅದಕ್ಕೆ ಬದುಕಾಳ ಆಯಿ. ಮತ್ತು ಹಂಗೆ ಬದುಕಿಲ್ಲ ಅಂತಲ್ಲ, ಬದುಕ್ಯಾರ ಬಹಳ ಮಂದಿ. ಅವ್ರು ಅಲ್ಲಿ ಧಾರಾವಾಹಿ ಒಳಗೆ ಬಡಿದಾಡಿದರೆ ಇವ್ರು ಇಲ್ಲಿ ಮನ್ಯಾಗ ಊಟ ಬಿಡ್ತಾರೆ. ಮನಸ್ಸಿಗೆ ಹಚ್ಕೊಂಡು ನೋಡ್ತಿರ್ತಾರೆ ಇವರು ಧಾರಾವಾಹಿ. ಅಲ್ಲಿ ಅತ್ತಿ ಸೊಸಿಗೆ ಬೇದ್ರೆ ಇವ್ರಿಗೆ ಬೇದಂಗೆ ಆಕೈತಿ. ಅಂದ್ರೆ ನಾವು ಎಷ್ಟು ಹುಚ್ಚರಿದ್ದೀವಿ, ಎದಕ್ಕೆ ಬದುಕಲಾಗ್ತಿದ್ದೀವಿ ಇದಕ್ಕೆ. ಇನ್ನು ಕೆಲವೊಂದಿಷ್ಟು ಮಂದಿ ಬರೇ ಕೋರ್ಟಿನ ಸಲುವಾಗಿ ಬದುಕಲಾಗ್ತದ. ಎದಕ್ಕಪ್ಪ, ನಾಳೆ ಸೂರ್ಯನನ್ನು ಎದಕ್ಕೆ ನೋಡೋದು ಅಂದ್ರೆ ಈ ಕೇಸ್ನೊಳಗೆ ನಾ ಗೆಲ್ತೇನೋ ಸೋಲ್ತನೋ ಅದ್ರ ಸಲುವಾಗಿ ನಾಳೆ ಸೂರ್ಯೋದಯ. ಆದ್ದರಿಂದ ಮನುಷ್ಯನೇ ನಿನ್ನ ಜೀವನ ಇದಕ್ಕೆ ಬಂದಿಲ್ಲ. ಮುಂದೆ ಹೇಳ್ತಾರ, ತತ್ವಂ ಜಿಜ್ಞಾಸ್ಯಂ ಏನ ಭೂಯೋ ನ ದುಃಖಂ. ಎದಕ್ಕೆ ತಿಳ್ಕೋಬೇಕಪ್ಪ ಅಂತ ಕೇಳಿದ್ರ, ನಮ್ಮ ದುಃಖ ಶಾಶ್ವತವಾಗಿ ಮರೆಯಾಗಿ ಹೋಗಬೇಕು, ಅದಕ್ಕಾಗಿ ತಿಳ್ಕೋಬೇಕು. ನಾವು ಈ ಜಗತ್ತಿಗೆ ಬಂದದ್ದು ಎದಕ್ಕೆ ಅಂತ ಕೇಳಿದ್ರ, ಪರಮಾನಂದ ಸ್ವರೂಪಿಗಳಾಗಿ ದೇವ ಸಾಕ್ಷಾತ್ಕಾರ ಪಡೆಯುವುದಕ್ಕಾಗಿ ಬಂದವರೇ ಹೊರತು ಕಣ್ಣೀರು ಸುರಿಸುವುದಕ್ಕಾಗಿ ಬಂದವರಲ್ಲ. ನಮ್ಮ ಜೀವನದ ಉದ್ದೇಶ ಏನು ಅಂದ್ರೆ, ಒಂದು ತುತ್ತ ಅನ್ನವನ್ನು ಕೈಯಾಗಿ ಹಿಡಿದು ಹೇಳಬೇಕು, ಈ ಅನ್ನ ನನ್ನ ಶರೀರದ ಹೊರಗಡೆ ಹೋಗಿ ಇದು ಏನು ಮಾಡಬೇಕು ಅಂದ್ರೆ ಮೋಕ್ಷಕ್ಕೆ ಕಾರಣವಾಗಬೇಕು, ಅದಕ್ಕಾಗಿ ನಾ ಈಗ ಅನ್ನ ಉಣಬೇಕು ಅಂತ ಅನ್ನಿಸ್ಬೇಕು ಅವನಿಗೆ. ನಾವು ಒಂದು ತುತ್ತ ರೊಟ್ಟಿಯನ್ನು ಉಂಡು ಅದು ಬರೇ ಮನರಂಜನೆಗಾಗಿ ಖರ್ಚಾಗಲಿ, ರೊಕ್ಕ ಗಳಿಸುವುದಕ್ಕಾಗಿ ಖರ್ಚಾಗಲಿ, ಏನೋ ಬಂದಂಗೆ ಹೋಗಿಬಿಡುನು ಅಂತ ಹಿಂಗೆ ಬದುಕುವುದಲ್ಲ. ತಿಳ್ಕೊಂಡು ಬದುಕಬೇಕು, ಮುಕ್ತರಾಗಿ ಬದುಕಬೇಕು. ಅದು ಮಹಾತ್ಮರ ಜೀವನ, ಅದು ನಮಗೊಂದು ಸಂದೇಶ. ಆದ್ದರಿಂದ ನಮ್ಮ ಜೀವನ ಹಾಗಾಗಬೇಕು. ಆ ರೀತಿಯಾಗಿ ನಮ್ಮ ಜೀವನ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಮಹಾತ್ಮರ ಉಪದೇಶವನ್ನು ನಾವು ನೆನಪಿಟ್ಟುಕೊಂಡು ಜೀವನದಾಗ ಪಾಲಿಸಬೇಕು. ಪಾಲಿಸೋದಂದ್ರೆ ಏನಪ್ಪ, ಎದ್ದು ಕೂಡಲೇ ನಮಗೆ ದೇವರ ನೆನಪಾಗಬೇಕು, ಗುರುಗಳು ನೆನಪಾಗಬೇಕು, ನಮ್ಮ ಶಾಸ್ತ್ರಗಳು ನೆನಪಾಗಬೇಕು, ನಮ್ಮ ಕರ್ತವ್ಯ ಏನದ ಅಂತ ಅದು ನೆನಪಾಗಬೇಕು. ಎದ್ದು ಕೂಡಲೇನ ಸರ್ಕಾರ ರೊಕ್ಕನ ಹಾಕಿಲ್ಲಲ್ಲ ನಮ್ಮ ಅಕೌಂಟಿಗೆ ಅದು ನೆನಪಾಗಬಾರದು. ಎದ್ದು ಕೂಡಲೇನ ಕಂಟ್ರೋಲಕ್ಕೆ ಬಂದೇ ಇಲ್ಲ ಅಂತ ಅದು ನೆನಪಾಗಬಾರದು. ಏನು ನೆನಪಾಗಬೇಕು? ದೇವರ ನೆನಪಾಗಬೇಕು, ಗುರು ಬಸವೇಶ್ವರ ಮಹಾಶಿವಯೋಗಿಗಳ ನೆನಪಾಗಬೇಕು. ಅದು ಜೀವನ. ಆದ್ದರಿಂದ ಅಂತಹ ಜೀವನ ನಮ್ಮೆಲ್ಲರದಾಗಲಿ. ನಮ್ಮ ಜೀವನ ದಿನದಿಂದ ದಿನಕ್ಕೆ ಧರ್ಮಮಯ ಆಕ್ಕೋತ ಹೋಗಬೇಕು, ಅಧ್ಯಾತ್ಮದತ್ತ ಹೊರಳಬೇಕು. ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು, ನಮ್ಮ ಬುದ್ಧಿ ತೀಕ್ಷ್ಣವಾಗಬೇಕು, ನಮ್ಮ ಶರೀರ ಪುಣ್ಯಮಯ ಶರೀರ ಆಗಬೇಕು. ನಾವು ಕೆಲಸ ಮಾಡ್ಕೋತ ಹೋದೀವಿ, ಚಲೋ ಕೆಲಸ ಅಂದರೆ ಇದು ಪುಣ್ಯಮಯ ಶರೀರ ಆಗ್ತದೆ. ನಾವು ದಿನಂಪ್ರತಿಯಾಗಿ ಜಪ ಮಾಡ್ಕೋತ ಹೋದೀವಿ ಅಂದರೆ ಶರೀರ ಪುಣ್ಯಮಯ ಶರೀರ ಆಗ್ತದೆ, ವಾಣಿ ಸಿದ್ಧವಾಗ್ತದೆ, ತಪೋವಾಣಿ ಆಗ್ತದೆ. ನಮ್ಮ ಮನಸ್ಸ ದೇವರನ್ನು ನೆನೆಸ್ಕೋತಿತ್ತು ಅಂದ್ರೆ ಮನಸ್ಸು ಸ್ವಚ್ಛವಾಗ್ತದೆ, ದಿವ್ಯ ದೇವಗಂಗೆ ಆಗ್ತದೆ. ನಮ್ಮ ಬುದ್ಧಿ ಪರಮಾತ್ಮನ ಧ್ಯಾನವನ್ನು ಮಾಡಿತು ಅಂದ್ರೆ ಬುದ್ಧಿ ಏನಾಗ್ತದ? ದೇವರನ್ನು ತೋರಿಸಿಬಿಡ್ತೈತೆ ನಮಗೆ. ಆದ್ದರಿಂದ ಅಂತಹ ಜೀವನ ನಮ್ಮೆಲ್ಲರದಾಗಲಿ.